ಮಾಜಿ ಮೂಡಾ ಅಧ್ಯಕ್ಷನಿಗೆ ಮಾಜಿ ಮೂಡಾ ಆಯುಕ್ತನಿಗೆ ರಾಜ್ಯ ಸರ್ಕಾರದಿಂದ ಒಂದು ಬಿಗ್ ಗಿಫ್ಟ್ ಅನ್ನು ಕೊಡಲಾಗಿದೆ. ಈ ಮೂಡಾ ಹಗರಣ ಬೆಳಕಿಗೆ ಬಂದ ಸಂದರ್ಭದಲ್ಲಿ ಆತ ಮೂಡಾ ಆಯುಕ್ತರಾಗಿದ್ದಂಥವ್ರು. ಹಾವೇರಿ ವಿಶ್ವವಿದ್ಯಾಲಯದ ಕುಲಸಚಿವನಾಗಿ ಮಾಜಿ ಮೂಡಾ ಆಯುಕ್ತರನ್ನು ನೇಮಕ ಮಾಡಲಾಗಿದೆ. ಇದೊಂಥರ ಗಿಫ್ಟ್ ಕೊಟ್ಟಂಗೆ. ಹಾವೇರಿ ವಿವಿಯ ಕುಲಸಚಿವರಾಗಿ GT ದಿನೇಶ್ ಕುಮಾರ್ ಅವರನ್ನ ವರ್ಗಾವಣೆ ಮಾಡಲಾಗಿದೆ. KAS ಅಧಿಕಾರಿಗೆ ರಾಜ್ಯ ಸರ್ಕಾರದಿಂದ ಒಂಥರ ಬಿಗ್ ಗಿಫ್ಟ್ ಇದು. ಈ 50-50 ಅನುಪಾತದಡಿ ಮೂಡಾದಲ್ಲಿ ನಡೆದಿರೋ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ KAS ಅಧಿಕಾರಿ GT ದಿನೇಶ್ ಕುಮಾರ್ ಮೇಲೆ ಗಂಭೀರ ಆರೋಪ ಕೇಳಿಬಂದಿತ್ತು. ಆರೋಪ ಕೇಳಿಬಂದ ತಕ್ಷಣ ಮೈಸೂರಿಗೆ ಆಗಮಿಸಿದ್ರು ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್. ಆಮೇಲೆ ವಿಚಾರಣೆ ಎಲ್ಲ ಮಾಡಿದ್ಮೇಲೆ ದಿನೇಶ್ ಕುಮಾರ್ ಅವ್ರನ್ನ ವರ್ಗಾವಣೆ ಮಾಡಿತ್ತು. ಬಟ್ ಯಾವುದೇ ಸ್ಥಳ ತೋರಿಸಿರಲಿಲ್ಲ. ಈಗ ಸದ್ಯಕ್ಕೆ ದಿನೇಶ್ ಕುಮಾರ್ ಅವ್ರನ್ನ ಹಾವೇರಿ ವಿವಿಯ ಕುಲಸಚಿವರಾಗಿ ವರ್ಗಾವಣೆ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲಿ KP ನಾಗರಾಜ್ ಅವರಿಂದ ಪಡೆಯೋಣ. KP, ಈಗ ಇದೇನಿದು ಗಿಫ್ಟ್ ಅಂತ ಅನ್ಕೋಬೋದಾ ದಿನೇಶ್ ಕುಮಾರ್ಗೆ? ಹೇಗೆ? ಯಾವುದೇ ರೀತಿಯಂತ ಅನುಮಾನಗಳೇ ಬೇಡ ಅರವಿಂದ್. ಇದು ಕೇವಲ ಗಿಫ್ಟ್ ಅಲ್ಲ, ಬಿಗ್ ಗಿಫ್ಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಭಾಳಷ್ಟು ಅಧಿಕಾರಿಗಳು ಟ್ರಾನ್ಸ್ಫರ್ಗಳಾಗಿರ್ತಾರೆ, ಅವ್ರಿಗೆ ಇನ್ನೂ ಸ್ಥಳಗಳ ನಿರೀಕ್ಷಣೆ ಇರ್ತಾರೆ, ಅವ್ರಿಗೆ ಸ್ಥಳ ಕೂಡ ಕೊಟ್ಟಿರೋದಿಲ್ಲ. ಆದರೆ ದಿನೇಶ್ ಕುಮಾರ್ ಮೇಲೆ ಗಂಭೀರವಾದಂಥ ಆರೋಪಗಳಿದ್ದಾವೆ. ಏನು ರಾಜ್ಯದಲ್ಲಿ ನಡೀತಾ ಇರುವಂತಹ ಪ್ರಮುಖವಾದಂಥ ಬೆಳವಣಿಗೆಗಳಲ್ಲಿ ಮೈಸೂರಿನ ಮೂಡಾ ಹಗರಣವು ಕೂಡ ಪ್ರಮುಖವಾದಂಥದ್ದು. ಮೂಡಾ ಹಗರಣದ ಮೇಲೆ ಸರ್ಕಾರಗಳೇ ದೊಡ್ಡ ಮಟ್ಟದ ತಲ್ಲಣವಾಗಿರುವಂಥ ಹಗರಣ ಇದು. ಇಂಥ ಸಂದರ್ಭದಲ್ಲಿ ಈ ಬ್ರಹ್ಮಾಂಡ ಮೂಡಾ ಭ್ರಷ್ಟಾಚಾರ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಈ ಒಂದು ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಾಗಿದ್ದಂಥವರು ದಿನೇಶ್ ಕುಮಾರ್ ಆ ಸಂದರ್ಭದಲ್ಲಿ ಆರೋಪ ಕೇಳಿ ಬಂದಂಥ ಕಾರಣಕ್ಕೋಸ್ಕರವಾಗಿ ಅವತ್ತಿನ ಮಟ್ಟಿಗೆ ಏನು ಸಚಿವ ಬೈರತಿ ಸುರೇಶ್ ಮೈಸೂರಿಗೆ ಆಗಮಿಸಿ ಅವರು ವರ್ಗಾವಣೆಯನ್ನು ಮಾಡಿದರು. ಆದರೆ ಈಗ ನೋಡಿದ್ರೆ ರಾತ್ರೋರಾತ್ರಿ ಅವರನ್ನು ಹಾವೇರಿ ವಿವಿಯ ಕುಲಸಚಿವರಾಗಿ ಒಂದು ನೇಮಕವನ್ನು ಮಾಡಿರುವಂಥದ್ದು. ಒಂದು ವಿವಿಯ ಕುಲಸಚಿವ ಅನ್ನುವಂಥದ್ದು ಬಹಳ ದೊಡ್ಡ ಮಟ್ಟದ ಒಂದು ಹುದ್ದೆ ಅರವಿಂದ್. ಅಲ್ಲಿಗೆ ಏನು ಇಂಥದ್ದೊಂದು ಗಂಭೀರವಾದಂಥ ಒಂದು ಆರೋಪವನ್ನು ಕೇಳಿ ಬಂದಂಥ ಕಾರಣಕ್ಕೋಸ್ಕರವಾಗಿ ಮತ್ತು ಇವತ್ತು ಪಾಪ ಅಯ್ಯೋ ನಾನು ನಿಮಗೆ ವರ್ಗಾವಣೆ ಮಾಡಿಬಿಟ್ಟಿವಿ ಅನ್ನುವಂಥ ಕರುಣೆಯ ಮೇಲೆ ಇಂಥದ್ದೊಂದು ಗಿಫ್ಟನ್ನು ರಾಜ್ಯ ಸರ್ಕಾರ ನೀಡಿರುವಂತಹ ಸಾಧ್ಯತೆಗಳೇ ತುಂಬ ಹೆಚ್ಚಾಗಿ ಕಾಣ್ತಾ ಇದೆ. ಯಾಕೆಂದರೆ ಅವರ ಮೇಲೆ ಬಂದಿರುವಂಥದ್ದು ಕಡಿಮೆ ಪ್ರಮಾಣದ ಆರೋಪಗಳೆಲ್ಲ ಭಾಳ ದೊಡ್ಡ ಪ್ರಮಾಣದ ಭಾಳ ದೊಡ್ಡ ಮೊತ್ತದ ಹಗರಣದ ಆರೋಪದ ಕೇಂದ್ರ ಸ್ಥಾನದಲ್ಲಿ ಅವರಿರುವಂಥದ್ದು. ಅಂಥವರಿಗೆ ಒಂದು ವಿವಿಯ ಕುಲಸಚಿವರಾಗಿ ರಾಜ್ಯ ಸರ್ಕಾರ ನಿಯೋಜನೆ ಮಾಡುತ್ತೆ ಅನ್ನೋದಾದ್ರೆ ಇದು ಗಿಫ್ಟ್, ಬಿಗ್ ಗಿಫ್ಟ್ ಅಲ್ಲದೆ ಇನ್ನೇನಿರುತ್ತೆ ಹೇಳಿ ಅರವಿಂದ್. ರೈಟ್, ಥ್ಯಾಂಕ್ ಯು KP ತಮ್ಮ ಎಲ್ಲ ಮಾಹಿತಿಗೆ. ವಿರೋಧ ಪಕ್ಷಗಳನ್ನೋದಕ್ಕೂ ರಾಜ್ಯ ಸರ್ಕಾರ ನಡ್ಕೊಳ್ಳೋದಕ್ಕೂ ಎಲ್ಲ ಸರಿಯಾಗಿದೆ. ಭ್ರಷ್ಟಾಚಾರದ ಆರೋಪವನ್ನು ಹೊತ್ತಿರತಕ್ಕಂಥ ವ್ಯಕ್ತಿಯನ್ನು ಅದು ವಿವಿ ಕುಲಸಚಿವನನ್ನಾಗಿ ಮಾಡ್ತಾರೆ ಅಂತಂದರೆ ಇನ್ನು ಆ ವಿವಿ ಎಷ್ಟರ ಮಟ್ಟಿಗೆ ಉದ್ಧಾರ ಆಗಬೇಕು ಅದನ್ನು ಹೇಳಿ.